ಶಾರ್ಟ್ ಟರ್ಮ್ ಅಲ್ಲಿ ಹೈಯೆಸ್ಟ್ ರಿಟರ್ನ್ ಎಲ್ಲಿ ಸಿಗುತ್ತೆ ಅಂತೇಳಿ ಹುಡುಕಾಟದಲ್ಲಿ ತುಂಬಾ ಜನ ಇದ್ದಾರೆ. ನಿಮ್ಮ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಅಥವಾ ಸ್ಕೂಲ್ ಫೀಸ್ ಕಟ್ಟೋದಾಗಿರ್ಬೋದು, ನಾಳೆ ಫಿಕ್ಸೆಡ್ ಡೆಪಾಸಿಟ್ ಅಷ್ಟೇ ಸೇಫಾ ಅಂತ ಕೇಳಿದ್ರೆ ಆನ್ಸರ್ ಡೆಫಿನೆಟ್ಲಿ ಅಲ್ಲ. ಆದ್ರೆ ಈ ಒಂದು ಸ್ಕೀಮ್ಗಳು ಶಾರ್ಟ್ ಟರ್ಮ್ ಅಲ್ಲಿ ಹೈಯೆಸ್ಟ್ ರಿಟರ್ನ್ ಎಲ್ಲಿ ಸಿಗುತ್ತೆ ಅಂತೇಳಿ ಹುಡುಕಾಟದಲ್ಲಿ ತುಂಬಾ ಜನ ಇದ್ದಾರೆ. ಶಾರ್ಟ್ ಟರ್ಮ್ ಅಲ್ಲಿ ಇದನ್ನ ತುಂಬಾ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ನಿಮ್ಗಲ್ಲ. ಇದು ಯಾರಿಗೆ ಅಂತ ಹೇಳಿದ್ರೆ, ನಾನು ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡನ್ನು ಎಲ್ಲಾದ್ರೂ ಪಾರ್ಕ್ ಮಾಡಬೇಕು, ನನಗೆ ಒಂದು ಫಿಕ್ಸ್ಡ್ ಡೆಪಾಸಿಟ್ ಗಿಂತ ಒಂಚೂರು ಎಕ್ಸ್ಟ್ರಾ ಸಿಕ್ಕಿದ್ರೆ ಸಾಕು ಅಂತೇಳಿ. ಸೊ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಗೋಲ್ಸ್ ಗಳೇನಿದಾವೆ ಅದನ್ನು ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಅಂತ ಡಿವೈಡ್ ಮಾಡ್ಕೊಂಡಿರ್ಬೇಕು. ನಿಮ್ಮ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಅಥವಾ ಸ್ಕೂಲ್ ಫೀಸ್ ಕಟ್ಟೋದಾಗಿರ್ಬೋದು, ನಾಳೆ ಏನೋ ಒಂದು ಪೇಮೆಂಟ್ ಮಾಡ್ಲಿಕ್ಕಿದೆ ಅದಿರ್ಬೋದು. ಸೊ ಇದೆಲ್ಲ ನಿಮ್ಮ ಶಾರ್ಟ್ ಟರ್ಮ್ ಅಲ್ಲಿ ಬರುತ್ತೆ. ಸೊ ಈ ಶಾರ್ಟ್ ಟರ್ಮ್ ಅನ್ನು ಹೇಗೆ ಇನ್ವೆಸ್ಟ್ ಮಾಡೋದು, ಈ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡನ್ನು ಎಲ್ಲಿ ಇಡಬೇಕು, ಏನೇನು ಆಪ್ಷನ್ಸ್ಗಳಿದಾವೆ, ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ನಿಮ್ಮ ಶಾರ್ಟ್ ಟರ್ಮ್ ಗೋಲ್ ಅನ್ನೇನಿದೆ ನೀವು 2 ಪ್ಯಾರಾಮೀಟರ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಡ್ಬೇಕಾಗುತ್ತೆ. ಒಂದು ಇಂಪಾರ್ಟೆನ್ಸ್ ಆಫ್ ದ ಗೋಲ್, ಸೆಕೆಂಡ್ ಟೆನ್ಯೂರ್ ಆಫ್ ದ ಗೋಲ್. ಇಂಪಾರ್ಟೆನ್ಸ್ ಆಫ್ ದ ಗೋಲ್ ಅಂತ ಹೇಳಿದ್ರೆ ಅದು ಎಷ್ಟು ಎಮರ್ಜೆನ್ಸಿ, ಎಷ್ಟು ಅರ್ಜೆಂಟ್ ಅದು ಅಂಬೋದನ್ನು ನೋಡಬೇಕು. ಸೆಕೆಂಡ್ ಟೆನ್ಯೂರ್, ಎಷ್ಟು ನಿಮ್ಗೆ 1 ವೀಕ್ ಆದ್ಮೇಲೆ ಆ ದುಡ್ಡು ಬೇಕಾ, 1 ತಿಂಗಳಾದ್ಮೇಲೆ ಆ ದುಡ್ಡು ಬೇಕಾ ವಾಪಸ್, ಅಥವಾ 1 ವರ್ಷ ಆದ್ಮೇಲೆ ಅದು ಬೇಕಾ ಅಂತೇಳಿ. ಸೊ ಈ ಪ್ಯಾರಾಮೀಟರ್ಸ್ ಅನ್ನು ನಿಮ್ಗೆ ಕ್ಲಿಯರ್ ಆಗಿ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಆಪ್ಷನ್ಸ್ಗಳಿದ್ದಾವೆ. ಸೊ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇರೋ ಆಪ್ಷನ್ಸ್ ಜನರಲಿ ನೀವು ಫಿಕ್ಸೆಡ್ ಡೆಪಾಸಿಟ್ ಅನ್ನು ನೋಡ್ತೀರಾ, ಏನು ಶಾರ್ಟ್ ಟರ್ಮ್ ಅಲ್ಲಿ ನೋಡೋದಾದ್ರೆ. ಅದನ್ನ ನಾವಿವತ್ತು ಮಾತಾಡ್ತಾ ಇರೋದು ಡೆಟ್ ಸ್ಕೀಮ್ಸ್ ಅಂತ ಹೇಳಿ, ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ. ಈ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳು ಫಿಕ್ಸೆಡ್ ಡೆಪಾಸಿಟ್ ಅಷ್ಟೇ ಸೇಫಾ ಅಂತ ಕೇಳಿದ್ರೆ ಆನ್ಸರ್ ಡೆಫಿನೆಟ್ಲಿ ಅಲ್ಲ. ಆದ್ರೆ ಈ ಒಂದು ಸ್ಕೀಮ್ಗಳು ನೀವು ನಿರಂತರವಾಗಿ ನಾವು ಲಾಸ್ಟ್ 15-20 ವರ್ಷ ನಾವು ನೋಡಿದ್ರೆ ಇದರಲ್ಲಿ ರಿಟರ್ನ್ಸ್ ನಿಮ್ಗೆ ಕನ್ಸಿಸ್ಟೆಂಟ್ ಆಗಿ ಒಂದು 0.5% ಮ್ಯೂಚುವಲ್ ಫಂಡ್ಸ್ ಫಿಕ್ಸೆಡ್ ಡೆಪಾಸಿಟ್ ಗಿಂತ ಹೆಚ್ಚು ಬಂದಿದೆ. ಸೊ ಅದೊಂದು ಆಪ್ಷನ್ ಅನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಇದನ್ನು ನೋಡ್ಬೋದು. ಸೊ ಏನು ಆಪ್ಷನ್ಸ್ಗಳಿದಾವೆ, ನಿಮಗೆ ಲಿಕ್ವಿಡ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ, ಅಥವಾ ಅಲ್ಟ್ರಾ ಶಾರ್ಟ್ ಟರ್ಮ್ ಸ್ಕೀಮ್ಸ್ ಅಂತ ಇದೆ. ಈ ಅಲ್ಟ್ರಾ ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ SB ಅಕೌಂಟ್ ಅಲ್ಲಿ ಹೇಗೆ ದುಡ್ಡು ಇಡ್ತೀರಾ ಹಾಗೇನೆ ಇಡ್ಬೋದು. SB ಅಕೌಂಟ್ ಗಿಂತ ಮೇ ಬಿ 1%, 0.5% ಇಂದ 1% ನಿಮಗೆ ಎಕ್ಸ್ಟ್ರಾ ರಿಟರ್ನ್ಸ್ ಇದರಲ್ಲಿ ಸಿಗುತ್ತೆ. ಸರ್, ಇದು 0.5% ಗೋಸ್ಕರ ನಾನು ಯಾಕೆ ಈ ಒಂದು ಲಿಕ್ವಿಡ್ ಫಂಡ್ ಅಲ್ಲಿ ಹಾಕಬೇಕು ಅಂತ ನೀವು ನೋಡಿರ್ಬೋದು, ಎಣಿಸ್ತಾ ಇರ್ಬೋದು. ಆದ್ರೆ ಇವತ್ತು ಮ್ಯೂಚುವಲ್ ಫಂಡ್ ಸ್ಕೀಮ್ ಏನಿದೆ ಅದರಲ್ಲಿ 52 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇದರಲ್ಲಿ ಮೆಜಾರಿಟಿ ಆಫ್ ದ ದುಡ್ಡು ಏನಿರೋದು ಅದು ಈ ಒಂದು ಲಿಕ್ವಿಡ್ ಮತ್ತೆ ಅಲ್ಟ್ರಾ ಶಾರ್ಟ್ ಟರ್ಮ್ ಬಾಂಡ್ಸ್ ಅಲ್ಲೇ ಇರೋದು. ಓಕೆ, ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕಾರ್ಪೊರೇಟ್ಸ್ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾದ್ರೆ ನಿಮ್ಮ ಹತ್ರ 2 ಅಕೌಂಟ್ ಇರುತ್ತೆ. ನಿಮ್ದು SB ಅಕೌಂಟು, ನಿಮ್ಮ ಬಿಸ್ನೆಸ್ ಇದ್ದು ಒಂದು ಕರೆಂಟ್ ಅಕೌಂಟ್ ಅಂತ ಇರುತ್ತೆ. ಆ ಕರೆಂಟ್ ಅಕೌಂಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇರೋದು 0 ಇಂಟ್ರೆಸ್ಟ್. ಸೊ ಆ ಒಂದು ದುಡ್ಡು ಏನಿದೆ ನೀವು ಈ ಲಿಕ್ವಿಡ್ ಫಂಡಿಗೆ ಹಾಕಿದ್ರೆ ಎಗೇನ್ಸ್ಟ್ 0% ನಿಮ್ಗೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 5.5% ತನಕ ಸಿಗ್ಬಹುದು. ಓಕೆ, ಸೊ ಇದು ಒಂದು ಆಪ್ಷನ್. ನಿಮ್ಮ ಪರ್ಸನಲ್ ಆಗಿ ನೀವು ನೋಡೋದಾದ್ರೆ, ಓಕೆ, ಸೊ 1 ವೀಕ್ಗೋಸ್ಕರನೂ ಈ ಲಿಕ್ವಿಡ್ ಫಂಡ್ ಅಲ್ಲಿ ಹಾಕ್ಬೋದು. ಒನ್ ವೀಕ್ ಅಂಡ್ ಅಬೌವ್ ಏನಿದ್ರು ನೀವು ಈ ಲಿಕ್ವಿಡ್ ಫಂಡ್ ಅಲ್ಲಿ ಹಾಕ್ಬೋದು. ಸರ್, ನನಗೆ ಕ್ಲಿಯರ್ ಆಗಿ ಗೊತ್ತಿದೆ, ನಂಗೆ ಒಂದು 6 months to 1 year ತನಕ ಈ ದುಡ್ಡು ಬೇಡ ಅಂತಾದ್ರೆ ನಿಮ್ಗೆ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್ ಅವೈಲೇಬಲ್ ಇರುತ್ತೆ. ಹಾಗೇನೆ ಆರ್ಬಿಟ್ರಾಜ್ ಫಂಡ್ ಅಂತ ಇದೆ, ಅದನ್ನು ನಿಮ್ಗೆ ರಿಟರ್ನ್ಸ್ ಕೊಡಬಲ್ಲದು. ನಿಮ್ಮ ರಿಕ್ವೈರ್ಮೆಂಟ್ ಸರ್ 1 year ಅಂಡ್ ಅಬೌವ್ 3 years ತನಕ ಇದೆ ಅಂತ ಹೇಳಿದ್ರೆ ನಿಮ್ಗೆ ಬಾಂಡ್ ಫಂಡ್ಸ್ ಇದೆ, ಇನ್ಕಮ್ ಫಂಡ್ಸ್ ಇರುತ್ತೆ, ಅಥವಾ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್, ಇಂಥ ಒಂದು ಸ್ಕೀಮ್ಸ್ ಗಳು ಇರ್ತವೆ. ಸೊ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನಿಮ್ಗೆ ನಾನು ಹೇಳಿದಾಗೆ, ಫಸ್ಟ್ ಅಲ್ಲೇ ಹೇಳಿದಾಗೆ, ನಿಮ್ಗೆ ನಿಮ್ಮ ಗೋಲ್ಸ್ ಏನಿದೆ ಅದನ್ನ ಸೆಟ್ ಮಾಡ್ಕೊಳ್ಬೇಕು. ನಿಮ್ಮ ಟೆನ್ಯೂರ್ ಆಫ್ ದ ಮನಿ ರೀಪೇಮೆಂಟ್, ಅಥವಾ ನಿಮ್ಗೆ ವಾಪಸ್ ದುಡ್ಡು ಯಾವಾಗ ಬೇಕು ಅದನ್ನ ನೀವು ನೋಡ್ಕೋಬೇಕು. ಅದರ ಪ್ರಕಾರ ನೀವು ಲಿಕ್ವಿಡ್ ಫಂಡ್, ಶಾರ್ಟ್ ಟರ್ಮ್ ಬಾಂಡ್ ಫಂಡ್, ಅಥವಾ ಮೀಡಿಯಂ ಟರ್ಮ್ ಬಾಂಡ್ ಫಂಡ್, ಅಥವಾ ಡೈನಾಮಿಕ್ ಬಾಂಡ್ ಫಂಡ್ಸ್ ಫಾರ್ 3 years ತನಕ ಇದ್ರೆ ನಿಮ್ಗೆ ಡೈನಾಮಿಕ್ ಬಾಂಡ್ ಫಂಡ್ ಅಂತ ಇದೆ, ಅದರಲ್ಲಿ ನೀವು ನಿವೇಶನ ಮಾಡಬಹುದು. ನಿಮ್ಗೆ ಇದು ಫಿಕ್ಸೆಡ್ ಡೆಪಾಸಿಟ್ ಅಷ್ಟೇನೆ, ಅಥವಾ ಸ್ವಲ್ಪ ರಿಟರ್ನ್ಸ್ ಹೆಚ್ಚಿಕೊಡ್ಬೋದು. ಸರ್, ಈಗ ಫಿಕ್ಸೆಡ್ ಡೆಪಾಸಿಟ್ಗೂ ಇದಕ್ಕೂ ಡಿಫರೆನ್ಸ್ ಏನಿದೆ ಅಂತ ನೀವು ಕೇಳಿದ್ರೆ, ಟ್ಯಾಕ್ಸೇಷನ್ ಪಾಯಿಂಟ್ ಆಫ್ ವ್ಯೂ ಇದರಲ್ಲಿ ತುಂಬಾ ಏನು ಡಿಫರೆನ್ಸ್ ಇಲ್ಲ. ಆ ಟ್ಯಾಕ್ಸೇಷನ್ ಡಿಫರೆನ್ಸ್ ಇತ್ತು ಮುಂಚೆ, ಈಗ ತೆಗೆದಾಕಿದ್ದಾರೆ. ಆದ್ರೆ ಇನ್ನು ಅದರಲ್ಲಿ ಡಿಫ್ರೆನ್ಸಿಯೇಷನ್ ಏನಿದೆ ಅಂತ ಹೇಳಿದ್ರೆ, ಒಂದು ಲಿಕ್ವಿಡಿಟಿ ಪಾಯಿಂಟ್ ಆಫ್ ವ್ಯೂ ಡಿಫ್ರೆನ್ಸಿಯೇಷನ್ ಇದೆ. ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಅಫ್ಕೋರ್ಸ್ ನೀವು ಹೇಳ್ತೀರಾ ಲಿಕ್ವಿಡಿಟಿ ಇರುತ್ತೆ, ನಾನು ಯಾವಾಗ ಬೇಕಾದ್ರೂ ದುಡ್ಡು ತೆಗಿಬಹುದು ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಅಂತ ಹೇಳಿ. ಆದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಾನು 1 ವರ್ಷಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿದೀನಿ ಆದ್ರೆ
ನಾನು ಎಲ್ಲಾದ್ರೂ 25 ದಿನಕ್ಕೆ ಹೋಗಿ ನಾನು ದುಡ್ಡು ತೆಗಿತಾ ಇದ್ದೀನಿ ಅಂದ್ರೆ ಅವರು ರೇಟ್ ಆ ಒಂದು ನನ್ಗೆ ಕೊಡ್ತಾ ಇರೋ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನು ಕಡಿಮೆ ಮಾಡ್ತಾರೆ. ಇದರಲ್ಲಿ ಹಂಗಿರೋದಿಲ್ಲ. ನೀವು ಎಷ್ಟು ದಿನ ಇಡ್ತೀರಾ ಅದರ ಬೇಸಿಸ್ ಮೇಲೆ NAV ಮೇಲೆ ನಿಮ್ಮ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಿಮ್ ಫಸ್ಟ್ ಅಡ್ವಾಂಟೇಜ್ ಎಗೇನ್ಸ್ಟ್ FD ಏನಿದೆ ಒಂದು ಲಿಕ್ವಿಡಿಟಿ ಇರುತ್ತೆ. ಸೆಕೆಂಡ್ ಏನಿದೆ ಅಂತ ಹೇಳಿದ್ರೆ ಟ್ಯಾಕ್ಸೇಷನ್ ಪಾಯಿಂಟ್ ಅಲ್ಲಿ ಡಿಫ್ರೆನ್ಸ್ ಇಲ್ದಿದ್ರು ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಏನಿದೆ ನಿಮ್ಗೆ ನೀವು ಫಿಕ್ಸ್ಡ್ ಡೆಪಾಸಿಟ್ ಇಂದ ವಿಡ್ರಾ ಮಾಡ್ತಿರೋ ಇಲ್ವೋ ನೀವು ಅಕ್ರೂಡ್ ಇಂಟ್ರೆಸ್ಟ್ ಮೇಲೆ ಅಂತ ಹೇಳಿದ್ರೆ ಬರಬಹುದು ಬರ್ಲಿಕ್ಕಿರೋ ಒಂದು ಇಂಟ್ರೆಸ್ಟ್ ಮೇಲೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ. ಆದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಟ್ಯಾಕ್ಸ್ ನೀವು ಪೇ ಮಾಡ್ತಾ ಇರೋದು ವಿಡ್ರಾ ಮಾಡಿದಾಗ ಮಾತ್ರ. ಫಾರ್ ಎಕ್ಸಾಂಪಲ್ ನೀವು ಇವತ್ತು ಇನ್ವೆಸ್ಟ್ ಮಾಡಿ 2 ವರ್ಷ ನಂತರ 3 ವರ್ಷ ನಂತರ ವಿಡ್ರಾ ಮಾಡಿದ್ರೆ ನೀವು ಯಾವಾಗ ವಿಡ್ರಾ ಮಾಡ್ತೀರಿ ನಿಮ್ಮ ಕಿಸೆಗೆ ಯಾವಾಗ ದುಡ್ಡು ಬರುತ್ತೆ ಆಗನೇ ಮಾತ್ರ ನೀವೇ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಲಿಕ್ಕಿರೋದು. ಆದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಅಕ್ರೂಡ್ ಇಂಟ್ರೆಸ್ಟ್ ಮೇಲೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗಿರುತ್ತೆ. ಸೊ ಇದು ಎರಡು ಏನಿದೆ ಇದು ಮೇಜರ್ ಡಿಫ್ರೆನ್ಸ್. ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಅದಲ್ಲದೆ ಇಂಡಿವಿಜುವಲ್ಸ್ಗೆ ನಿಮ್ಗೆ ಒಂದು ವರ್ಷ ತನಕ ದುಡ್ಡು ಇಡಬೇಕು, 2 ವರ್ಷ ತನಕ ದುಡ್ಡು ಇಡಬೇಕು ಹಂಗಿರುವವರು ಈ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್ ಅನ್ನು ಅಥವಾ ಅಲ್ಟ್ರಾ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್ ಅನ್ನು ಆಪ್ಷನ್ ಅಂತ ಹೇಳಿ ತಗೋಬಹುದು. ಅದರಲ್ಲಿ ಅವರು ನಿವೇಶನ ಮಾಡಬಹುದು. ಈ ವಿಡಿಯೋದಿಂದ ನಿಮ್ಗೆ ಶಾರ್ಟ್ ಟರ್ಮ್ ಗೋಲ್ಸ್ ಗಳಿಗೋಸ್ಕರ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಯ್ತು ಅಂತ ಎಣಿಸ್ತೀನಿ. ಸೊ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಈ ವಿಡಿಯೋ ಲೈಕ್ ಆಗಿದೆ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.